ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿನ್ನಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸ ಸಂದೇಶದ ಭಾಗವು ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ರಿಂದ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 13:1 ನೋಡುವಾಗ ಸಂಸೋನನ ಜನನ ಅಂತ ಇಲ್ಲಿ ನಾವು ಕಾಣ್ತೇವೆ. ಸಂಸೋನನ ಜನನ ಅಂದರೆ ತಾಯಿ ಗರ್ಭದಿಂದಲೇ ದೇವರು ಈ ಒಂದು ಮನುಷ್ಯನನ್ನು ಆರಿಸಿಕೊಂಡಿದ್ದಾನೆ. ಆವಾಗ ಆರಿಸಿಕೊಂಡಾಗ ಅಂಥವರು ಯಾವ ರೀತಿಯಲ್ಲಿ ಇರುತ್ತಾರೆ, ಅವರ ನಡೆ ನುಡಿ ಕ್ರಿಯೆಗಳು ಯಾವ ರೀತಿ ಇರ್ತವೆ, ಅವರು ಯಾವುದೇ ಕಾರಣಕ್ಕೂ ಪ್ರಾಪಂಚಿಕ ಕಡೆಯಿಂದ ಪ್ರಾಪಂಚದ ಆಸ್ತಿ ಪಾಸ್ತಿ ವಿಷಯಕ್ಕೂ ಅವರು ಆಸೆ ಬೀಳುವುದಿಲ್ಲ. ದೇವರ ಮಾರ್ಗದಲ್ಲೇ ನಡೀತಾರೆ. ಅವರನ್ನು ದೇವರು ಯಾವ ರೀತಿ ನಡೆಸ್ತಾರೆ ಎಂಬುದಾಗಿದೆ ಈ 25 ವಚನಗಳ ಸಾರಾಂಶಗಳು. ಹಾಗೆ 13:1, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತೆ ಉಳಿದಂಥವರನ್ನ ಅಂದರೆ 20 ವರ್ಷದ ಕೆಳಪಟ್ಟವರನ್ನ ದೇವರು ನಡೆಸ್ತಾ ಬರುವಾಗ ಅದಕ್ಕಿಂತ ಅವರ ಹಿರಿಯರನ್ನು ಏನು ಮಾಡಿದ್ರು, ದೇವರ ಮಾತಿಗೆ ವಿರೋಧವಾಗಿ ನಡೆದುದರಿಂದ, ಅವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳಿಗೆ ವಿರೋಧವಾಗಿ ನಡೆದುದರಿಂದ ಅವರನ್ನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ದಂಡಿಸಿದರು. ಅಂದರೆ ಕೆಂಪು ಸಮುದ್ರ ದಾಟಿದ ಮೇಲೆ ಅವರು ಕಾನಾನ್ ದೇಶಕ್ಕೆ ಸೇರಬೇಕಾದ್ರೆ 40 ದಿವಸ ಸಾಕಾಗಿತ್ತು. ಇದನ್ನು ಹಿಂದೆ ಕೂಡ ಅರಣ್ಯಕಾಂಡದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ಧರ್ಮೋಪದೇಶಕಾಂಡದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ಅವರು ತಪ್ಪು ಮಾಡಿದ್ರಿಂದ 40 ದಿವಸಗಳ ಬದಲು 40 ವರ್ಷ ಅವರನ್ನು ದಂಡಿಸಿದರು. ಅಂದರೆ ಒಂದು ದಿವಸಕ್ಕೆ 1 ವರ್ಷದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮಗೆ ದರ್ಶನ ಕೊಟ್ಟು ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ದೃಢಗಳಿಂದ, ಮರಣದ ಪಾಶಗಳಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿಕೊಂಡು ಬರ್ತಾ ಇರುವಾಗ ನಾವು ವಿರುದ್ಧವಾಗಿ ಹೋದರೆ ನಮಗೆ ಕೂಡ ಇದು ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಏನು ಮಾಡಬೇಕಾಗ್ತದೆ, ನಾವು ಬಹಳ ವರ್ಷ ಅನುಭವಿಸಬೇಕಾಗ್ತದೆ. ಒಂದು. ಎರಡನೇದಾಗಿ, ಮತ್ತು ಗರ್ವ ಅಹಂಕಾರವನ್ನು ಬಿಟ್ಟು ದೇವರ ಬಳಿಗೆ ಬರಲಿಲ್ಲ ಅಂತಾದರೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ವಿಮೋಚನಕಾಂಡ 20:5 ಮತ್ತು 6, ವಿಮೋಚನಕಾಂಡ 34 7ನೇ ಅಧ್ಯಾಯದಲ್ಲಿ ಇದನ್ನು ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅದು ಇವತ್ತು ಕೂಡ ನೆರವೇರುತ್ತಲೇ ಇದೆ. ಕೀರ್ತನೆ 109ರಲ್ಲಿ ಓದುವಾಗ ಹೆತ್ತ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ ಹೆತ್ತ ತಾಯಿಗ ಕೂಡ ಮಾಡಿದಂಥ ಪಾಪ ಅಲ್ಲಿ ಏನಾಗ್ತದೆ, ಅವರಿಗೆ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ನಡೆಯುತ್ತಾರೆ. ಅವರು ಅದಕ್ಕಿಂತ ಜಾಸ್ತಿ ಶಿಕ್ಷೆಗೆ ಒಳಗಾಗ್ತಾರೆ. ತಾಯಿ ಮಾಡಿದ ಪಾಪ ಇದು ಕೂಡ ಇವತ್ತು ನನ್ನ ಈ 30 ವರ್ಷ ದೇವರ ದರ್ಶನ ಆದ ಮೇಲೆ, ದೇವರ ಮಾತುಗಳ ಗ್ರಂಥಗಳನ್ನು ಓದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟೋ ಯೋಚನೆ ಮಾಡಿದ್ದೀನಿ, ನಡೆದು ಹೋಗಿದೆ, ನಡೀತಲೇ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯೇ, ದೇವರ ದರ್ಶನವಾದ ಮೇಲೆ ಬಹಳ ಎಚ್ಚರದಿಂದ ಇರಬೇಕು ನಾವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ನಾವು ಬಿಟ್ಟು ಹೋಗಬಾರದು. ಹಿಂದೂ ಗ್ರಂಥವಾಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ, ಯಾವುದೇ ಆಗಲಿ, ಇದು ಹಿಂದೆ ಬಹಳ ಸಲ ತಿಳಿಸಿದ್ದೇನೆ. ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳು ಇವೆ, ಜಾಸ್ತಿ ಹೆಸರುಗಳು ಇವೆ. ಅದರಲ್ಲಿ ಸರ್ವ ಸೃಷ್ಟಿಕರ್ತನ ಹೆಸರುಗಳು ಯಾವ ಅಂತ ಕಂಡು ಹಿಡಿದು ಅದರಂತೆ ನಾವು ಜೀವಿಸಬೇಕಾಗಿದೆ. ಅದುವೇ ಸರಿ, ಇದುವೇ ಸರಿ, ಅದುವೇ ಸರಿ ಅಂತೇಳಿ ಯಾವಾಗಲೂ ನಾವು ಅದನ್ನೇ ಭಿನ್ನ ಭೇದ ಮಾಡಿಕೊಂಡು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 2ನೇ ವಚನ 13:2. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಯ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಕ್ಕಳನ್ನು ಹೆರುವಿ ಅಂತೇಳಿ. ನೋಡಿ, ಅಲ್ಲಿ ಒಂದು ಮನುಷ್ಯ ಇರ್ತಾನೆ. ಆ ಮನುಷ್ಯನಿಗೆ ಮದುವೆಯಾಗಿ ಅಲ್ಲಿ ಹೆಂಡತಿಗೆ ಎಲ್ಲಿ ಮಕ್ಕಳಿಲ್ಲ, ಅವನಿಗೆ ಬಂಜೆ. ಆದರೆ ದೇವರು ಹೇಳ್ತಾನೆ, ನೀನು ಆ ಹುಡುಗಿಗೆ ಅಂದರೆ ಹೆಂಗಸಿಗೆ ಅಂದರೆ ಆ ಸ್ತ್ರೀಗೆ
ನೀನು ಬಂಜೆ, ನಿನಗೆ ಮಕ್ಕಳಿಲ್ಲ, ಆದ್ರೆ ನೀನೊಂದು ಮಗನನ್ನ ನೀನು ಹೆರ್ತೀಯ ಅಂತ ಆಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ದೇವರು ಪ್ರೀತಿ ಇದ್ರೆ ಬಂಜೆಯರಿಗೂ ಕೂಡ ದೇವರು ಮಕ್ಕಳನ್ನ ಕೊಡುವವನಾಗಿದ್ದಾನೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅದು ಆದಾಮನಿಗೆ ಮಕ್ಕಳಿರಲಿಲ್ಲ, ಸಾರಳು ಬಂಜೆಯಾಗಿದ್ಲು. ಆದರೆ 80ನೇ ವರ್ಷದಲ್ಲಿ ದೇವರು ದರ್ಶನ ಕೊಟ್ಟರು. ಹಾಗೆ ಸಾರಳಿಗೆ 90ನೇ ವರ್ಷದಲ್ಲಿ ಒಂದು ಮಗು ಹುಟ್ಟಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಸಾಕನ ಹೆಂಡತಿ ರೆಬೆಕ್ಕಳು ಕೂಡ ಒಂದು ಸ್ವಲ್ಪ ಸಮಯ ಬಂಜೆಯಾಗಿದ್ಲು, ಅಲ್ಲಿ ಮಕ್ಕಳನ್ನ ಕೊಟ್ಟರು. ಹಣ್ಣಲ್ಲಿ ಕೂಡ ಏನಾಯ್ತು, ಅಲ್ಲಿ ಬಂಜೆಯಾಗಿದ್ಲು, ಮಕ್ಕಳಿರಲಿಲ್ಲ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದಾಗ ಆಮೇಲೆ 3 ಗಂಡು ಮಕ್ಕಳನ್ನ ಹಣ್ಣಲಿಗೆ ದೇವರು ದಯಪಾಲಿಸಿದರು. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇಲ್ಲಿ ದೇವರೇ ಆ ಬಂಜೆಗೆ ಒಂದು ದರ್ಶನವನ್ನ ಕೊಟ್ಟರು. ನೀನು ಬಂಜೆಯಾಗಿದ್ದೀಯ, ಆದರೆ ನೀನು ಮಕ್ಕಳನ್ನ ಹೆರ್ತೀಯ, ಒಂದು ಮಗು ನೀನು ಹೆರ್ತೀಯ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದು ಕೆಲವೊಂದು ಬಂಜೆಯರಿಗೆ ಕೂಡ ಬಹಳ ವರ್ಷ ಮಕ್ಕಳಿಲ್ಲದಿದ್ರೆ ಆಮೇಲೆ ದೇವರ ಪ್ರೀತಿ ಅನುಸಾರ ದೇವರು ಮಕ್ಕಳನ್ನು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ. ಆದುದರಿಂದ ಜಾಗರೂಕತೆಯಿಂದಿರು, ದ್ರಾಕ್ಷಾರಸವನ್ನಾಗಲಿ ಬೇಲೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ನೋಡಿ, ಆ ಸ್ತ್ರೀಗೆ ಏನು ಹೇಳ್ತಾರೆ, ಭಾಳ ಎಚ್ಚರವಿರು. ದ್ರಾಕ್ಷಾರಸ ಅಂದರೆ ಮದ್ಯ ದ್ರಾಕ್ಷಾರಸ ಅಂದರೆ ಈ ಕೆಂಪು ದ್ರಾಕ್ಷೆಯಲ್ಲಿ ವೈನ್ ಮಾಡುವಂಥದ್ದು. ಮದ್ಯ ಅಂದರೆ ಈಗಿನ ಬ್ರ್ಯಾಂಡಿ, ಶರಾಬ್ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ದಯವಿಟ್ಟು ನೀನು ಕುಡಿದು ನಾನು ಹೊಲಸು ಮಾಡಿಸಿಕೊಳ್ಬೇಡ ಅಂತ ಆ ಸ್ತ್ರೀಯರನ್ನು ಎಚ್ಚರಿಸುತ್ತಾರೆ. ಹಾಗೆ ಇವತ್ತು ಪ್ರಾರ್ಥನೆಯಲ್ಲಿ ಇರುವಂಥ ಸ್ತ್ರೀಯರು ಏನಾಗಬೇಕು, ಯಾವುದೇ ಕಾರಣಕ್ಕೂ ಮದ್ಯ ದ್ರಾಕ್ಷಾರಸವನ್ನು ಕುಡಿಯಲು ಹೋಗಬಾರದು. ಇವತ್ತು ಅನೇಕರು ಕ್ರಿಸ್ಮಸ್ ಬಂದರು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಆ ವೈನ್ ಕುಡಿತಾರೆ. ನಾನು ಬೇರೆ ಯಾವುದು ಕುಡಿಲಿಲ್ಲ, ಬೀರ್ ಕುಡಿದೆ ಅಂತ ಹೇಳ್ತಾರೆ. ಅನೇಕ ಸ್ತ್ರೀಯರು ಇತ್ತು ಮದ್ಯ ದ್ರಾಕ್ಷಾರಸ ಕುಡಿಯೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದಲೇ ದೇವರು ಹೇಳ್ತಾರೆ, ನೀನು ಯಾವುದನ್ನ ಕುಡಿಬೇಡ ಅಂತೇಳಿ. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡಬಾರದು. ನಿಷಿದ್ಧ ಪದಾರ್ಥ ವಿಗ್ರಹಾರಾಧನೆ ಮಾಡಿದಂಥದ್ದು, ಪ್ರಾಣಿ ಬಳಿ ಕೊಟ್ಟಂಥ ಮಾಂಸ, ಪೂಜೆ ಪುಸ್ಕಾರ, ನೈವೇದ್ಯವನ್ನ, ಮತ್ತೆ ಯಾಜಕ ಕಾಂಡದಲ್ಲಿ ದೇವರು ಇಂತಿಂಥ ವಸ್ತುವನ್ನು, ಇಂತಿಂಥ ಪ್ರಾಣಿಗಳ ಮಾಂಸವನ್ನು, ಪಕ್ಷಿಗಳನ್ನು ಮಾತ್ರ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದನ್ನ ಮಾತ್ರ ನೀನು ತಿನ್ನಬೇಕು, ತಿನ್ನಬೇಡ ಅಂತ ಹೇಳಿದ್ದನ್ನು ತಿನ್ನಕ್ಕೆ ಕೂಡದು. ಯಾವುದಂದ್ರೆ, ಉದಾಹರಣೆಗೆ ದೇವರ ದರ್ಶನವಾದ ಮೇಲೆ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ನಾವು ದೇವರೊಂದಿಗೆ ಜೀವಿಸ್ತಾ ಇರುವಾಗ, ಇದು ಹಿಂದೆ ಕೂಡ ನಿಮಗೆ ತಿಳಿಸಿದ್ದೇನೆ, ನಾವು ಯಾವುದು ಮುಖ್ಯವಾಗಿ ದನದ ಮಾಂಸ, ಆಮೇಲೆ ಜಿಂಕೆಯ ಮಾಂಸ, ಆಮೇಲೆ ಒಂದೇ ಬಣ್ಣವಿಲ್ಲದ ರೆಕ್ಕೆಗಳು ಚುಕ್ಕಿ ಚಕ್ಕಿ ಆಗಿರಬೇಕು ಅಂತ ಕೋಳಿ, ಆಮೇಲೆ ಮೀನು, ಕುರಿ ಮಾಂಸ, ಮೇಕೆಯ ಮಾಂಸ, ಆಮೇಲೆ ಪರೆ ಆಗಿದ್ದಂಥ ಹಕ್ಕಿಗಳ ಮಾಂಸ, ಆಮೇಲೆ ಪ್ರಾಣಿಗಳಲ್ಲಿ ಕೂಡ ಗೊರಳಸುಗಳು ಸೀಳಿದ್ದು ರಾತ್ರಿ ಬಾಯಲ್ಲಿ ಅವು ಮೇಕೆ ಹಾಕಿರ್ಬೇಕು, ಬಾಯಿ ಆಡಿಸ್ತಾ ಇರಬೇಕು. ವರ್ಷಕ್ಕೊಂದ್ಸಲ ಕಾಲಿನ ಚರ್ಮವನ್ನ ಸುಳಿಯುವ ಪ್ರಾಣಿಗಳಾಗಿರ್ಬೇಕು, ಪಕ್ಷಿಗಳಾಗಿರ್ಬೇಕು. ಇಂಥದ್ದನ್ನ ಮಾತ್ರ ದೇವರು ನಮಗೆ ಹೇಳಿದ್ದು ಹೊರತು, ಅನೇಕರು ಇವತ್ತು ಕೋಣ, ಎಮ್ಮೆ ಮಾಂಸವನ್ನು ತಿಂತಾರೆ, ಒಂಟೆ ಮಾಂಸವನ್ನು ತಿಂತಾರೆ, ಹಂದಿ ಮಾಂಸವನ್ನು ತಿಂತಾರೆ, ಮಲದ ಮಾಂಸವನ್ನು ತಿಂತಾರೆ, ಆಮೆ ಮಾಂಸ ತಿಂತಾರೆ. ಇವತ್ತು ಒಂದೊಂದು ಕಡೆಗೆ ಏನಾಗ್ತದೆ, ನಾಯಿ ಮಾಂಸವನ್ನ ತಿಂತಾರೆ, ಆಮೇಲೆ ಹಾವು ಮಾಂಸವನ್ನು ತಿಂತಾರೆ. ಹೀಗಾಗಿ ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಕೆಲವು ಕಡೆ ನಡೆಯುತ್ತದೆ. ಆದ್ರಿಂದ ದಯವಿಟ್ಟು ನಮಗೆ ದನದ ಮಾಂಸ, ಜಿಂಕೆ, ಮೇಕೆ ಅಂದ್ರೆ ಆಡು, ಆಮೇಲೆ ಕುರಿ, ರೆಕ್ಕೆ ಪರೆ ಉಳ್ಳದ ಹಕ್ಕಿ, ಕೋಳಿಯ ಮಾಂಸ, ಆಮೇಲೆ ಮೀನು, ಈ 6 ಜಾತಿ ಮಾಂಸವನ್ನು ಮಾತ್ರ ನಾವು ತಿನ್ಬೋದು ಹೊರತು ಬೇರೆ ಮಾಂಸವನ್ನು ತಿನ್ನಬಾರದು ಅಂತ ಇದರ ಅರ್ಥ. ಅದಕ್ಕೆ ದೇವರು ಹೇಳಿದ್ದು ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 5ನೇ ವಚನ. ನೀನು ಗರ್ಭವತಿಯಾಗಿ ಇರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಬಾರದು. ನೋಡಿ, ಆ ಹುಡುಗ ತಾಯಿಯ ಗರ್ಭದಿಂದಲೇ ಆಶೀರ್ವದಿಸಲ್ಪಡ್ತಾನೆ. ಆದ್ರಿಂದ ತಲೆ ಕೂದಲು ಕಟ್ಟಿಂಗು, ಯಾವುದೇ ಕಾರಣಕ್ಕೂ ಕ್ಷೌರದ ಕತ್ತಿ ಕೂದಲು ಕೂಡ ಕಟ್ ಮಾಡಬಾರ್ದು, ಉಗುರು ಕೂಡ ಕಟ್ ಮಾಡುವಂಗೆ ಇಲ್ಲ. ಇದು ನಾಜೀರ ವ್ರತಸ್ಥರು ಅಂತೇಳಿ ಬರ್ತದೆ. ಅದರಲ್ಲಿ ಸಂಪೂರ್ಣವಾಗಿ ದೇವರು ಯಾರನ್ನ ಆರಿಸಿಕೊಂಡು ದರ್ಶನ ಕೊಟ್ಟಿರ್ತಾರೋ ಅಂಥವ್ರು ಏನಾಗಬೇಕು, ಖಂಡಿತವಾಗಿ ಅದನ್ನು ಉಪಯೋಗಿಸಬಾರದು. ಅವರೇ ಹಿಂದಿನ ಋಷಿಮುನಿಗಳು ಕೂಡ ಆಗಿದ್ದಾರೆ. ನೋಡಿ, ಅವರು ಗಡ್ಡ ಕತ್ತರಿಸಲಿಲ್ಲ, ಮೀಸೆ ಕಟ್ ಮಾಡಲಿಲ್ಲ, ಯಾವುದೇ ಕಾರಣಕ್ಕೂ ತಲೆ ಕೂದಲು ಕಟ್ಟಿಂಗು, ಶೇವಿಂಗು ಯಾವುದು ಇಲ್ಲ, ಒಬ್ಬರು ಕೂಡ ಕಟ್ ಮಾಡ್ತಿರಲಿಲ್ಲ. ಇದಾಗಿದೆ ದೇವರಿಂದ ಆಶೀರ್ವದಿಸಲ್ಪಟ್ಟವರು. ಅಂದರೆ ತಾಯಿ ಗರ್ಭದಿಂದಲೇ
ಬೇಕು ಎಂಬುದಾಗಿ ಆರಿಸಲ್ಪಟ್ಟವರು ಇಂಥವರಾಗಿದ್ದಾರೆ. ಅದು ಎಲ್ಲರನ್ನೆಲ್ಲ, ಎಲ್ಲರಲ್ಲಿ ಕೆಲವರಲ್ಲಿ ದೇವರ ಆಶೀರ್ವಾದ ಇದೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ನಿಯಮದ ಪ್ರಕಾರ ದೇವರು ನಿಯಮವನ್ನು ಇಟ್ಟಿರ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರಿಂದ ನೇರವಾಗಿ ತಾಯಿ ಗರ್ಭದಿಂದಲೇ ಇಂಥ ಮಗು ಈ ರೀತಿ ಇರಬೇಕು ಅಂತ ಆಶೀರ್ವದಿಸಲ್ಪಟ್ಟು ಆ ಮಗು ಹುಟ್ಟಿ ಜನನವಾದರೆ ಖಂಡಿತವಾಗಿಯೂ ಈಗ ಉದಾಹರಣೆಗೆ ಹಣ್ಣಲಿಗೆ ಹುಟ್ಟಿದಂಥ ಮೊದಲ ಮಗು ಸಮಯರೊಳಗೆ ಹಣ್ಣಲು ಅರಿಕೆ ಮಾಡಿಕೊಂಡ್ಲು, ನೋಡಪ್ಪ ಈ ರೀತಿ ನನಗೆ ಮಗಳಿಲ್ಲ, ನನ್ನ ಬಂಜೆತನವನ್ನು ನೀಗಿಸೋದು ಮಗುವನ್ನು ಕೊಡು, ನಾನು ತಲೆಗೆ ಕ್ಷೌರ ಕತ್ತಿಯನ್ನು ಮುಟ್ಟಿಸುವುದಿಲ್ಲ, ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸಿಬಿಡ್ತೀನಿ ಅಂತೇಳಿ ಹಾಗೆ ಸಮಯವನ್ನು ಹುಟ್ಟಿದಾಗ ಏನು ಮಾಡಿದ್ಲು, ತಗೊಂಡೋಗಿ ದೇವಾಲಯಕ್ಕೆ ಒಪ್ಪಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಂದ ಆಶೀರ್ವಾದ. ಹಾಲೆಲೂಯಾ. ಅದು ಒಂದೊಂದು ಮಕ್ಕಳಿಗೆ ಒಂದೊಂದು ಥರದ್ದು ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಆಮೇಲೆ ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ನೋಡು, ಏನು ಹುಟ್ಟಿದಂದಿನಿಂದ ಪ್ರತಿಷ್ಠಿತ, ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಯೆರೆಮೀಯನಿಗೂ ಕೂಡ ಆಯಿತು. ಹಲ್ಲೆಲೂಯಾ. ಹಾಗೆ ಕೆಲವರನ್ನು ಆರಿಸಿಕೊಂಡು ಕೆಲವರು ಏನು ಮಾಡ್ತಾರೆ, ಈ ಲೋಕದಲ್ಲಿ ಇರುವ ಹಾಗೆ ಚೆನ್ನಾಗಿರ್ತಾರೆ. ದೇವರಿಂದಲೇ, ತಾಯಿ ಗರ್ಭದಿಂದಲೇ ಒಬ್ಬೊಬ್ಬರನ್ನು ಪ್ರತಿಷ್ಠಿತರಾಗಿ ಮಾಡ್ತಾರೆ. ಕೆಲವರನ್ನು ಅವರು ಜನನವಾದ ಮೇಲೆ ಲೋಕದಿಂದ ಆರಿಸಿಕೊಳ್ತಾರೆ. ಈಗ ನಮ್ಮನ್ನೆಲ್ಲ ಲೋಕದಿಂದ ಆರಿಸಿಕೊಂಡ್ರು. ಆವಾಗ ನಮಗೆ ಈ ನಿಯಮ ಇಲ್ಲ. ತಾಯಿ ಗರ್ಭದಿಂದಲೇ ಯಾರನ್ನು ಆರಿಸಿಕೊಂಡ್ರೋ, ದರ್ಶನ ಕೊಟ್ಟರೋ ಅವರನ್ನು ದೇವರೇ ಅಂತ ತಂದೆ ತಾಯಿಗೆ ಜ್ಞಾನವನ್ನು ಕೊಟ್ಟು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತೇಳಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಮೇಲೆ ಇಸ್ರೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ನೋಡಿ, ಇಸ್ರೇಲರನ್ನ ದೇವರು ಆರಿಸಿಕೊಂಡ್ರು, ಆದರೆ ಅವರು ವಿರುದ್ಧವಾಗಿ ನಡೆದಾಗ ಫಿಲಿಷ್ಟಿಯರ ವೈರಿಗಳ ಕೈಗೆ ಒಪ್ಪಿಸಿಬಿಟ್ಟರು. ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಾವು ದೇವರಿಗೆ ವಿರುದ್ಧವಾಗಿ ಬಹಳ ಕೆಟ್ಟವರ ಕೈಗೆ ಒಪ್ಪಿಸಿಬಿಡ್ತಾರೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಅವ್ರಿಗೆ ಯಾವಾಗ ಶಿಕ್ಷೆ ಅನುಭವಿಸಿ ದೇವರಿಗೆ ಶರಣಾಗ್ತಾರೋ ಆಮೇಲೆ ಏನು ಮಾಡ್ತಾರೆ, ದೇವರು ಆರಿಸಿಕೊಂಡವರ ಮುಖಾಂತರ ಅವರನ್ನು ಬಿಡಿಸ್ತಾರೆ. ಈಗ ನೋಡಿ, ಉದಾಹರಣೆಗೆ ಮೋಶೆ ಕೂಡ ಅದೇ ಮಾರ್ಗದಲ್ಲಿ ನಡೆದ, ತಾಯಿ ಗರ್ಭದಲ್ಲಿ ಆರಿಸಲ್ಪಟ್ಟ ಮೋಶೆ ಮುಖಾಂತರ ಇಸ್ರೇಲರನ್ನ 420 ವರ್ಷ ಆಯಿತು ಆ ದೇಶದಲ್ಲಿ ಜೀತದಾಳಗಳಾಗಿದ್ದವರನ್ನ ಬಿಡಿಸಿಕೊಂಡು ಬಂದರು. ಹಾಗೆ ಇವತ್ತೇನು ಮಾಡ್ತಾರೆ, ದೇವರು ಆ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾರೆ. ಅವರನ್ನ ಬಿಡಿಸ್ಲಿಕ್ಕಾಗಿ ತಾಯಿ ಗರ್ಭದಿಂದಲೇ ಒಬ್ಬೊಬ್ಬರನ್ನ ಆರಿಸಿಕೊಳ್ತಾರೆ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ 6ನೇ ವಚನ. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವಪುರುಷನು ನನ್ನ ಹತ್ತಿರಕ್ಕೆ ಬಂದಿದ್ದನು, ಅವನ ರೂಪವು ದೇವದೂತನ ರೂಪದಂತಿತ್ತು, ಭಯಂಕರನಾಗಿದ್ದನು, ನೀನು ಎಲ್ಲಿಂದ ಬಂದಿ ಎಂದು ನಾನು ಅವನನ್ನು ಕೇಳಲಿಲ್ಲ, ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಗಂಡನಿಗೆ ವರದಿ ಮಾಡ್ತಾಳೆ, ಒಬ್ಬ ದೇವದೂತ ಒಬ್ಬ ಮನುಷ್ಯ, ಅವನು ದೇವದೂತನಾಗಿದ್ದನು, ನೀನು ಎಲ್ಲಿಂದ ಬಂದೆ ಅಂತ ನಾನು ಕೇಳಲಿಲ್ಲ, ಅವನು ಕೂಡ ಹೇಳಲಿಲ್ಲ. ದೇವರ ದೂತ ಯಾರು? ದೇವರ ನಮಗೆ ಸ್ತೋತ್ರವಾಗಲಿ. ಹಳೆಯ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಬಂದು ತಿಳಿಸಿದಂಥದ್ದಲ್ಲಿ ವಿಚಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಗನಾದ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಬಂದು ಅವರಿಗೆ ತಿಳಿಸಿದ್ದಾಗಿದೆ. ಈ ದೇವರ ದೂತ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಅಂದರೆ ಮನುಷ್ಯನ ಅವತಾರ ಎತ್ತಿ ಬರಡಕ್ಕೆ ಮೊದಲೇ ಬಂದು ಅಲ್ಲಿ ತಿಳಿಸಿದ್ದಾರೆ. ಮೊದಲೇ ಅವರು ಇದೇನು ಮಾಡಿದ್ದಾರೆ, ತಂದೆಯಾದ ದೇವರು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7ನೇ ವಚನ. ಆದರೆ ನನಗೆ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ, ಆದ್ದರಿಂದ ನೀನು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಆಹಾರವನ್ನು ಕೂಡ ನೀನು ಮುಟ್ಟದಿರು ಎಂದು ಹೇಳಿದನು ಅಂತೇಳಿ. ಆಗೆಲ್ಲ ಹೇಳ್ತಾರೆ, ನನಗೆ ಈ ರೀತಿ ಅವನು ಹೇಳಿದ, ಆ ಪುರುಷ ಬಂದವ ಮನುಷ್ಯ ನನಗೆ ಹೇಳಿದ. ಆ ಹುಡುಗನು ಹುಟ್ಟಿದಂದಿನಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದನು ಅಂದಳು. ಆ ಮನುಷ್ಯ ಹೇಳಿದ್ದು, ಅಂದರೆ ದೇವರ ದೂತ ಹೇಳಿದ್ದನ್ನೆಲ್ಲ ಗಂಡನಿಗೆ ವರದಿ ಮಾಡಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 8ನೇ ವಚನ.
ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿ, ದಯವಿರಲಿ, ನೀನು ಕಳುಹಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನ ಕೇಳಿದನು. ನೋಡಿ, ಹೆಂಡತಿ ಹೇಳಿದಾಗ ಅವನು ಏನ್ ಮಾಡ್ದ? ಗಂಡ ಖಂಡಿತವಾಗಿ, ಸ್ವಾಮಿ, ನೀನು ಕಳಿಸಿದ್ದು ನಮ್ಮ ಮೇಲೆ ದಯತಿರಲಿ, ನಮಗೆ ಹುಟ್ಟುವ ಮಗುವಿನ ವಿಚಾರವನ್ನ ಮತ್ತೊಂದ್ಸಲ ನೀನು ತಿಳಿಸು ಅಂತ ಹೇಳಿ ಬೇಡಿಕೊಂಡ. ಹಾಗೆ ಇವತ್ತೊಂದೊಂದು ಹೆಂಡತಿಯರಿಗೆ ಇಂಥ ದರ್ಶನವಾದ್ರೆ, ಕನಸಿನ ಮೂಲಕವೂ ಹೀಗೆ ದರ್ಶನವಾದ್ರೆ, ಖಂಡಿತವಾಗಿ ಜ್ಞಾನದ ಮೂಲಕವೂ ದರ್ಶನವಾದ್ರೆ ಗಂಡನಿಗೆ ತಿಳಿಸಿದಾಗ ಆಗ ಗಂಡಂದಿರು ಏನ್ ಮಾಡಬೇಕು? ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಮತ್ತು ನೀನು ತಿಳಿಯಪಡಿಸಪ್ಪ ಅಂತೇಳಿ ಬೇಡಿಕೊಳ್ಳಬೇಕು. ಅನೇಕ ಹೆಂಡತಿಯರ ಮೂಲಕ ಕೂಡ ಮನೆಗೆ ಆಶೀರ್ವಾದ ಬರ್ತದೆ. ಉದಾಹರಣೆಗೆ ಈಗ ಅಬ್ರಹಾಮನಿಗೆ ಸಾರಳ ಮುಖಾಂತರ ಕೂಡ ಆಶೀರ್ವಾದವಾಯಿತು, ರೆಬೆಕ್ಕಳ ಮುಖಾಂತರ ಇಸಾಕನಿಗೆ ಆಶೀರ್ವಾದವಾಯಿತು, ಯಾಕೋಬನ 2 ಹೆಂಡತಿಯರ ಮೂಲಕ ಅವನಿಗೆ ಆಶೀರ್ವಾದವಾಯಿತು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಹೆಂಡತಿಯರನ್ನು ಕೂಡ ದೇವರು ಆರಿಸಿಕೊಂಡು ದರ್ಶನವನ್ನ ಕೊಟ್ಟು ಈ ರೀತಿ ಆಶೀರ್ವಾದ ಮಾಡುವರಾಗಿದ್ದರೆ ಆಗ ಗಂಡಂದಿರು ವಿರೋಧ ಮಾತಾಡಬಾರದು, ದೇವರಲ್ಲಿ ಪ್ರಾರ್ಥಿಸಬೇಕು, ಇನ್ನು ನಮಗೆ ತಿಳಿಯಪಡಿಸಪ್ಪ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 9ನೇ ವಚನಕ್ಕೆ ಹೋಗೋಣ. ಆ ಸ್ತ್ರೀಯು ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಗಂಡ ಬೇಡಿಕೊಂಡ, ಆಗ ಹೊಲದಲ್ಲಿ ಕೂತಿದ್ದ, ತಿರುಗಿ ಆ ಸ್ತ್ರೀ ಹತ್ರ ಬಂದ. ನೋಡಿ, ಗಂಡನ ಮೊರೆಯನ್ನ ಕೇಳಿದನು ಎಂಬುದಾಗಿ 9ನೇ 8ನೇ ವಚನದಲ್ಲಿ ನಾವು ಕೇಳಿದ್ದೇವೆ. ದೇವರವನ ಮೊರೆಯನ್ನ ಕೇಳಿದನು ಅಂತ. ಅದಕ್ಕೆ ನೋಡಿ, ಆ ಗಂಡನು ಬೇಡಿದಕ್ಕಾಗಿ, ಗಂಡನೊಂದು ಪ್ರೀತಿಗಾಗಿ, ಭಯಭಕ್ತಿಗಾಗಿ ಅದೇ ಸ್ತ್ರೀ ಹತ್ರ ಏನ್ ಮಾಡ್ತಾನೆ? ದೇವದೂತನು ತಿರುಗಿ ಹೊಲದಲ್ಲಿ ಕೆಲಸ ಮಾಡುವಾಗ ಬರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರರ್ಥ ಕೆಲವರು ಏನ್ ಹೇಳ್ತಾರೆ? ಆ ಚರ್ಚಿಯಲ್ಲಿ ದೇವರ ಆಶೀರ್ವಾದ, ಈ ಚರ್ಚಿಯಲ್ಲಿ ದೇವರ ಆಶೀರ್ವಾದ, ಆ ಪಾಸ್ಟರ್ ಪ್ರಾರ್ಥಿಸಿದರೆ ಒಳ್ಳೇದಾಗ್ತದೆ, ಈ ಪಾಸ್ಟರ್ ಪ್ರಾರ್ಥಿಸಿದರೆ ಒಳ್ಳೇದಾಗ್ತದೆ. ನೋಡಿ, ಇದು ಈ ವಚನದ ಅರ್ಥ ಏನಾಗಿದೆ? ಅವರವರಿಗೆ ದರ್ಶನವಾದಾಗ ದೇವರು ಖಂಡಿತವರ ಭಯ ಭಕ್ತಿ ಪೂರ್ತಿ ದೇವರಲ್ಲಿ ಇದ್ರೆ, ಅವರ ಪ್ರಾರ್ಥನೆ ದೇವರಿಗೆ ಮುಟ್ಟಿದ್ರೆ, ಅವರ ನಡೆ ನುಡಿ ಕ್ರಿಯೆಗಳು ಸರಿಯಾದ್ರೆ ಎಲ್ಲಿ ಬೇಕಾದರೂ ಪ್ರಾರ್ಥಿಸಬಹುದು, ಎಲ್ಲಿ ಬೇಕಾದರೂ ದೇವರ ದರ್ಶನವಾಗ್ತದೆ. ಉದಾಹರಣೆಗೆ, ಯಾಕೋಬನು ತನ್ನ ಅಣ್ಣ ಏಸಾವನಿಗೆ 2 ಸಲ ವಂಚಿಸಲು ನೋಡಿದಾಗ ತಾಯಿ ಅವನು ಸ್ವಂತ ಅಣ್ಣನ ಮನೆಗೆ, ಅದರ ಲಾಬಾನನ ಮನೆಗೆ ಕಳಿಸುವಾಗ, ರಾತ್ರಿ ಅವನು ಕಾಡೊಳಗೆ ಹೋಗುವಾಗ ನಿದ್ದೆ ಬಂತು ಅಂತೇಳಿ ಕಲ್ಲನ್ನ ತಲೆಯ ಕೆಳಗೆ ತಲೆದಿಂಬಾಗಿಟ್ಟು ಮಲಗಿದಾಗ 2 ಸಲ ಅವನಿಗೆ ದರ್ಶನ ಕೊಡ್ಲಿಲ್ವ ದೇವರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯಾವ್ದಾದ್ರು ಪಾಸ್ಟರ್ಗಳು, ಸೇವಕರುಗಳು, ರೆವಿಡೆಂಟ್ಗಳು, ಫಾದರ್ಗಳು, ಪೂಜಾರಿಗಳು, ಮಠಾಧೀಶರು, ಅವರು ಇವರು ಆ ದೇವಮಾನವರು ಇದ್ರೆ ಇದೆಲ್ಲ ಬರೀ ಸುಳ್ಳು. ಹಾಗೆ ದರ್ಶನ ಕೊಟ್ಟ ದೇವರು ಆದುಕೊಂಡವರಿಗೆ ಆಮೇಲೆ ಅವರು ಭಯ ಭಕ್ತಿ ಪ್ರೀತಿಯಿಂದ ನಡುವಾಗ ಅವರು ಎಲ್ಲಿದ್ದಾರೋ ಅಲ್ಲೆಲ್ಲಿ ಪ್ರಾರ್ಥಿಸಬಹುದು, ಅಲ್ಲೆಲ್ಲಿ ದೇವರು ದರ್ಶನವನ್ನ ಕೊಡುವವರಾಗಿದ್ದಾರೆ. ಉದಾಹರಣೆಗೆ ಅಬ್ರಹಾಮನಿಗೆ ಬಾಬಿಲೋನ್ ಎಂಬ ಊರಿಂದ ಬರುವಾಗ, ನೀನು ಹೊರಟು ಹೋಗು, ನಿನ್ನ ಸ್ವಂತ ಸ್ವದೇಶ ಬಂಧು ಬಳಗವನ್ನು ನಾನು ಹೇಳುವ ನಾಡಿಗೆ ಹೊರಟು ಹೋಗು ಅಂತ ಹೇಳಿದಾಗ ಅಲ್ಲಿ ದೇವಾಲಯ ಇತ್ತ, ಪ್ರವಾದಿಗಳಿದ್ರ, ಯಾರಾದರೂ ಇದ್ರ? ಇಲ್ಲ. ಆದ್ರೆ ಕೆಲವರನ್ನ ಆರಿಸಿಕೊಂಡು ದೇವರ ವಾಕ್ಯವನ್ನ ಸಾರುವುದಕ್ಕೆ, ಗದರಿಸುವುದಕ್ಕೆ, ಎಚ್ಚರಿಸುವುದಕ್ಕೆ ಮಾತ್ರ ಆರಿಸಿಕೊಳ್ತಾರೆ ಹೊರತು ದೇವರೇ ಪ್ರತಿಯೊಂದು ಕಾರ್ಯವನ್ನ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಗ ದೇವದೂತನು ತಿರುಗಿ ಬಂದ. ಆಕೆ ಗಂಡನಾದ ಮನೋಹನು ಅಲ್ಲಿ ಇರಲಿಲ್ಲ, ಆ ಸ್ತ್ರೀ ಮಾತ್ರ ಇದ್ಲು. ಆ ದೂತ ಬಂದ ಅಲ್ಲಿಗೆ. ಆದ್ದರಿಂದ ಆಕೆಯು ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನು ತಿರುಗಿ ಬಂದಿದ್ದಾನೆಂದು ತಿಳಿಸಲು ಅವನಿದ್ದು ಹೆಂಡತಿಯೊಡನೆ ಬಂದು ಆ ಪುರುಷನಿಗೆ, ಮೊನ್ನೆ ಈಕೆಯೊಡನೆ ಮಾತನಾಡಿದವನು ನೀನೋ ಎಂದು ಕೇಳಲು ಅವನು, ಹೌದು ನಾನೇ ಅಂದನು. ನೋಡಿ, ತಕ್ಷಣ ಹೆಂಡತಿ ಏನ್ ಮಾಡ್ತಾರೆ? ಗಂಡನ ಹತ್ರ ಹೋಗ್ತಾಳೆ. ಮೊನ್ನೆ ಮಾತಾಡಿದ ಪುರುಷ ಬಂದಿದ್ದಾನೆ ಅಂತ ಹೇಳ್ತೀವಿ, ಗಂಡ ಬಂದ. ಮೊನ್ನೆ ಮಾತನಾಡಿದ ನೀನು ಅಂತ ಕೇಳೋತ್ತಿಗೆ ಪುರುಷ ಏನ್ ಹೇಳ್ತಾನೆ? ಹೌದು ನಾನೇ ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಹೆಂಡತಿಯರು ಕೂಡ ಏನ್ ಮಾಡಬೇಕು? ನಡೆದಂತ ವಿಷಯ, ಒಳ್ಳೆಯ ಕಾರ್ಯಗಳು, ದೇವರ ದರ್ಶನವಾದ ವಿಷಯಗಳು, ಇಂಥದ್ದೆಲ್ಲ ಗಂಡಂದರಿಗೆ ತಿಳಿಸಲೇಬೇಕು ಅಂತೇಳಿ. ಆಗ ಗಂಡಂದಿರು ಮಾತನಾಡುವಾಗ ಅಲ್ಲಿ ಏನಾಗ್ತದೆ? ಅಲ್ಲಿ ಹೌದು ಅಂತ ಅವನು ಒಪ್ಪಿಕೊಳ್ತಾ ಇದ್ದಾನೆ. ಹೆಂಡತಿಯರು ಕೂಡ ಯಾವುದೇ ದರ್ಶನವಾದಾಗ ಅದನ್ನು ಸುಮ್ಮನೆ ಇರಬಾರದು, ಗಂಡಂದರಿಗೆ ತಿಳಿಸಲೇಬೇಕು. 12ನೇ ವಚನ. ಆಗ ಮಾನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದೆಂದು ಕೇಳಲು ಯೆಹೋವನ ದೂತನು ಮಾನೋಹನಿಗೆ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗರೂಕತೆಯಿಂದ ಕೈಗೊಳ್ಳಲಿ ಅಂತ ಹೇಳ್ತಾ ಇದ್ದಾನೆ.
ಆಗ ನಾವು ಗಂಡ ಕೇಳ್ತಾನೆ ಅಲ್ಲಿ ಮಾನವನ ಈ ಸ್ತ್ರೀಯ ಗಂಡ ಏನು ಮಾಡಬೇಕು, ಅವನು ಹೇಗೆ ನಡೆಸಿಕೊಳ್ಬೇಕು ಅಂತ ಹೇಳುವಾಗ, ನಾನು ಮೊನ್ನೆ ಹೇಳಿದ್ದೇನಪ್ಪ ಅದರಂತೆ ನಡ್ಕೊಳ್ಳಿ ಅಂತೇಳಿ ಸ್ತ್ರೀಗೆ ಹೇಳಿದ ಮಾತನ್ನೇ, ಹೆಂಡತಿಗೆ ಹೇಳಿದ ಮಾತನ್ನೇ ಗಂಡನಿಗೆ ಆ ದೂತ ತಿಳಿಸಿದ್ದ. ದ್ರಾಕ್ಷಾಫಲವನ್ನು ತಿನ್ನದಿರಲಿ. ದ್ರಾಕ್ಷಾಫಲ ಅಂದರೆ ಅದರಲ್ಲಿ ಏನಿರ್ತದೆ, ಅಮೂಲ್ ವಸ್ತು ಇರ್ತದೆ. ಈಗ ಉದಾಹರಣೆಗೆ ಮೊಟ್ಟ ಮೊದಲು, ಈಗ ಇತ್ತೀಚೆಗೆ ಬ್ರ್ಯಾಂಡಿ ಅದು ಇದೆಲ್ಲ ಆಯಿತು. ಮೊದಲು ಬಂದಂತಿದ್ದು ನೋಹನ ಕಾಲದಲ್ಲಿ ಮೊಟ್ಟ ಮೊದಲು ಭೂಲೋಕದಲ್ಲಿ ರೈತನಾಗಿ ಕೃಷಿ ಮಾಡಿದವನೇ ನೋಹ. ದ್ರಾಕ್ಷಾರಸ ಬೆಳೆಯನ್ನು ಉತ್ಪತ್ತಿ ಮಾಡಿದವನೇ ಅವನು. ಅದರ ರಸವನ್ನು ಏನು ಮಾಡ್ದ, ವೈನ್ ಮಾಡಿ ಕುಡಿದಾಗ ಅಮೂಲ್ ಏರಿ ಬೆತ್ತಲೆಯಾಗಿ ಬಿದ್ದು ಹೋದ. ಆಗ ಇವತ್ತು ಕೂಡ ಈ ದ್ರಾಕ್ಷ ಹಣ್ಣಿನಲ್ಲಿ ಏನಿರ್ತದೆ, ಅಲ್ಲಿ ಅಮೂಲ್ ಇರ್ತದೆ. ಅದು ಯಾವುದು, ಆ ಕೆಂಪು ದ್ರಾಕ್ಷಿ. ಅದಕ್ಕೆ ಅದನ್ನು ತಿನ್ನದಿರಲಿ ಅಂತೇಳಿ ಹೇಳ್ತಾ ಇದ್ದಾನೆ. ಆ ಫಲವನ್ನು ಕೂಡ, ದ್ರಾಕ್ಷಾರಸವನ್ನು ಕುಡಿಬೇಡ ಅಂತ, ಮದ್ಯವನ್ನು ಕುಡಿಯಬೇಡ, ಅಶುದ್ಧವಾದನ್ನು ಊಟ ಮಾಡಬೇಡ ಅಂತ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ ಈಗಲೇ. ಆದರೆ ಇಲ್ಲಿ ಮತ್ತೆ ತಿಳಿಸ್ತಾ ಇದ್ದಾನೆ, ಆ ಫಲವನ್ನು ಕೂಡ ನೀನು, ರಸ ಅಲ್ಲ ಫಲವನ್ನು ಕೂಡ ನೀನು ತಿನ್ನಬೇಡ ಅಂತೇಳಿ. ಹಾಗೆ ದೇವರಿಂದ ಆಯ್ಕೆಯಾದವರು ದರ್ಶನ ಕೊಟ್ಟ ಮೇಲೆ ಕಾರ್ಯ ನಡೆಯುವವರೆಗೆ ಅವರು ಅದನ್ನು ತಿನ್ನಬಾರದು ಅಂತ ಇದರ ಅರ್ಥವಾಗಿದೆ. 14ನೇ ವಚನ. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರಲಿ, ನಿಷಿದ್ಧ ಆಹಾರವನ್ನು ಮುಟ್ಟದಿರಲಿ ನೋಡಿದ್ವಿ. ಹೀಗೆ ನಾನು ಆಜ್ಞಾಪಿಸಿದನೆಲ್ಲ ಕೈಗೊಳ್ಳಲಿ ಅಂದನು. ಇದು ಹಿಂದೆ ಕೂಡ ತಿಳಿಸಿದ್ದದು. ಅದು ಅದೇ ವಿಷಯವನ್ನು ಗಂಡನಿಗೂ ಕೂಡ ದೂತ ಮತ್ತೆ ತಿಳಿಸ್ತಾ ಇದ್ದಾನೆ. 15ನೇ ವಚನ. ಮತ್ತು ಮಾನವನನ್ನು ಯೆಹೋವನ ದೂತನನ್ನು, ನಾವು ನಿನಗೋಸ್ಕರ ಒಂದು ಹೋತಮರಿಯನ್ನು ಪಕ್ಷ ಮಾಡಿ ತರುವವರೆಗೂ ದಯವಿಟ್ಟು ಇಲ್ಲಿ ನಿಲ್ಲಬೇಕೆಂದು ಬೇಡಿಕೊಳ್ಳಲು, ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ನೋಡಿ ಏನು ಹೇಳ್ತಾನೆ, ಅಯ್ಯೋ ನಾವು ಒಂದು ಹೋತಮರಿ ತಂದು ನಿನಗೆ ಅಡಿಗೆ ಮಾಡಿ ಊಟ ಬಡಿಸ್ತೇವಪ್ಪ, ನಿನ್ಗೆ ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಯಾರು, ಈ ಸ್ತ್ರೀಯ ಗಂಡ ಮಾನವನನು. ಆಗಲ್ಲಿ ಏನು ಹೇಳ್ತಾನೆ ದೂತ, ಇಲ್ಲ ನೀನು ಏನೇ ಮಾಡಿದರೂ ಕೂಡ ನಾನು ಊಟ ಮಾಡುವುದಿಲ್ಲ ಅಂತ. ದೇವರ ನಂಬಿಕೆ ಸ್ತೋತ್ರವಾಗಲಿ, ಅವರು ದೇವರ ದೂತರಾಗಿದ್ದಾರೆ. ಹಾಗಿದು ಅರಣ್ಯ ಕಾಂಡದಲ್ಲಿ ಕೂಡ ನಿಮ್ಮ ಯಾವುದೇ ಯಜ್ಞ ಬೇಡ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಮುಖ್ಯ ಎಂಬುದಾಗಿ ಮೋಶೆ ಕೂಡ ಏನು ಮಾಡ್ತಾನೆ, ಇಸ್ರಾಯೇಲರಿಗೆ ತಿಳಿಸಿದರು ಅರಣ್ಯ ಕಾಂಡದಲ್ಲಿ. ಹಾಗೆ ಇವತ್ತು ದೇವರಿಗೆ ಯಾವುದೇ ಹೋತ, ಮರಿ, ಪೂಜೆ, ಪುಸ್ಕಾರ, ಪ್ರಸಾದ ಏನು ಬೇಕಾಗಿಲ್ಲ, ಯಜ್ಞ ಯಾವುದು ಬೇಕಾಗಿಲ್ಲ. ದೇವರ ಮಾತಿಗೆ ನಾವು ಕಿವಿಗೊಟ್ಟು ನಡೆದು ದೇವರು ಮಾಡಿದಂಥ ಉಪಕಾರಗಳಿಗಾಗಿ ಅದಕ್ಕಾಗಿ ನಾವು ದೇವರಿಗೆ ಒಂದು ನಮಸ್ಕಾರ ಸ್ತೋತ್ರವನ್ನು ಸಲ್ಲಿಸಬೇಕು ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಸಮರ್ಪಿಸು ಅಂದನು. ಅವನು ಯೆಹೋವನ ದೂತನೆಂಬುದು ಮಾನವನಿಗೆ ಗೊತ್ತಿದ್ದಿಲ್ಲ. ನೀನು ಯಜ್ಞ ಮಾಡಬೇಕು ಅಂತಿದ್ರೆ ದೇವರಿಗೆ ಸಮರ್ಪಿಸು ಅಂತೇಳಿ. ಆದರೆ ಇವನು ದೇವರು ಕಳಿಸಿಕೊಟ್ಟ ದೂತ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಮನುಷ್ಯನ ಅವತಾರದಲ್ಲಿ ಬಂದಿದ್ದ. ದೇವರಿಗೆ ಸಲ್ಲಿಸು ಅಂತ. ಯಾವ ಯಜ್ಞ, ದೇವರಿಗೆ ಹೋತ, ಕುರಿ ಯಾವುದು ಬೇಡ. ಇದು ಕೀರ್ತನೆಯಲ್ಲಿ ಕೂಡ ನಾವು ಓದಿದ್ದೇವೆ. ಅದು ಏನಪ್ಪ ಅಂದರೆ, ಆ ದೇವರಿಗೆ ಸ್ತುತಿ ಸ್ತೋತ್ರ, ಒಂದು ಉಪಕಾರ ಯಜ್ಞವನ್ನು ಅರ್ಪಿಸುವಂಥದ್ದು. ಮೊದಲಿನಿಂದಲೇ ಹೋರಿ, ಕುರಿ, ಆಡು, ಪಕ್ಷಿ, ಬೆಳವಳ ಹಕ್ಕಿ, ಕಡಲೆ ನೈವೇದ್ಯ, ಇದನ್ನೆಲ್ಲ ಯಜ್ಞಗಳನ್ನು ಅರ್ಪಿಸಿದನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಅದು ಯಾಕೆ ದೇವರಿಗೆಲ್ಲ, ಅವರವರ ಪಾಪಗಳಿಗಾಗಿ ವರ್ಷಕ್ಕೆ ಒಂದ್ಸಲ ಯಜ್ಞವನ್ನು ಅರ್ಪಿಸುವಂಥದ್ದು. ಅದು ಸಂಪೂರ್ಣವಾಗಿ ದೇವರು ಯಾವಾಗ ಶಿಲುಬೆ ಮೇಲೆ ರಕ್ತ ಸುರಿಸಿದ್ರೋ ಅಲ್ಲಿಗೆ ಯಜ್ಞವು ನಿಂತು ಹೋಯಿತು. ಮೊದಲೇ ದೇವರಿಗೆ ಯಾವುದೇ ಯಜ್ಞ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ಕುರಿ, ದನ ಯಾವುದಾದ್ರು ನನಗೆ ಬೇಕೋ, ಕಾಡಿನಲ್ಲಿ ಇರೋವೆಲ್ಲ ನನ್ನವಲ್ಲವೇ, ನನಗೆ ಬೇಕಾದರೆ ನಾನು ನಿಮ್ಮನ್ನು ಕೇಳಬೇಕಾ ಅಂತೇಳಿ ದಾವೀದರಸರ ಮೂಲಕವೂ ಕೂಡ ದೇವರು ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ನಾವು ದೇವರು ಮಾಡಿದ ಉಪಕಾರಗಳಿಗಾಗಿ, ಮಾಡುತ್ತಿರುವ ಉಪಕಾರಗಳಿಗಾಗಿ ದೇವರಿಗೆ ಒಂದು ಸ್ತೋತ್ರವನ್ನು, ನಮಸ್ಕಾರ, ಧನ್ಯವಾದ, ಕೃತಜ್ಞತೆಯನ್ನು ಹೇಳಬೇಕು ಅಂತ ಇದರ ಅರ್ಥವಾಗಿದೆ. 17ನೇ ವಚನ. ಆದುದರಿಂದ ಅವನು ಆ ದೂತನನ್ನು, ನೀನು ಹೇಳಿದ್ದು ನೆರವೇರಿದಾಗ ನಿನ್ನನ್ನು ಸನ್ಮಾನಿಸಬೇಕೆಂದಿರುತ್ತೇವೆ, ನಿನ್ನ ಹೆಸರೇನು ಎಂದು ಕೇಳಿದನು. ಆಯಿತು, ಬೇಡ, ಆಗ ನೀನು ಹೇಳಿದ ಮಾತು ನೆರವೇರಿದಾಗ ನಿನ್ನನ್ನು ನಾವು ಸನ್ಮಾನಿಸಬೇಕು ಅಂತ ಇದರ ಅರ್ಥ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಇವತ್ತು ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ಒಂದೊಂದು ಹೇಳಿದಾಗ ಕಾರ್ಯಗಳು ನೆರವೇರಿದರೆ, ಆಗ ನೆರವೇರಿದವರು ಏನು ಮಾಡಬೇಕಂತವರನ್ನು ಸನ್ಮಾನ ಮಾಡಿಸಬೇಕು. ಅಂದರೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಇಂಥವರಿಗೊಂದು ಉಡುಗೊರೆ, ಕಾಣಿಕೆಯನ್ನು ಪ್ರೀತಿಯಿಂದ ಕೊಡಬೇಕು. ಈಗಲೂ ಕೂಡ ಅದುವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. 18ನೇ ವಚನ.
ಯೆಹೋವನ ದೂತನು ನನ್ನ ಹೆಸರನ್ನು ಕೇಳುವುದಕ್ಕೆ ಅದು ಆಶ್ಚರ್ಯಕರವಾದದ್ದು ಅಂದನು. ನೀನು ಯಾಕೆ ಕೇಳ್ತೀಯಪ್ಪ? ನನ್ನ ಹೆಸರು ಆಶ್ಚರ್ಯ ಅಂದರೆ ಸರ್ವ ಸೃಷ್ಟಿಕರ್ತನ ದೇವರಾಗಿದ್ದಾನೆ. ಮಾನವನನ್ನು ಹೋತ ಮರಿಯನ್ನು ಧಾನ್ಯ ದ್ರವ್ಯವನ್ನು ತಂದು ಬಂಡೆಯ ಮೇಲಿಟ್ಟು ಯೆಹೋವನಿಗೆ ಸಮರ್ಪಿಸಿದನು. ಮಾನವನು ಅವನ ಹೆಂಡತಿಯು ನೋಡುತ್ತಿರುವಾಗಲೇ ಯೆಹೋವನ ದೂತನು ಆಶ್ಚರ್ಯವನ್ನು ನಡೆಸಿದನು. ಅವನು ಹೇಳಿದ ಹಾಗೆ ಹೋತವನ್ನು ತಂದು ಯಜ್ಞ ಮಾಡಿದ. ಆಗ ಅಲ್ಲಿ ಭಯಂಕರ ಆಶ್ಚರ್ಯ ನಡೆಸಿದ. ದೂತ ಏನು ನಡೆಸಿದ? ಏನೆಂದರೆ ಅವನು ಯಜ್ಞವೇದಿಯಿಂದ ಆಕಾಶಕ್ಕೆ ಹೋಗುತ್ತಿರುವ ಅಗ್ನಿ ಜ್ವಾಲೆಯೊಳಗೆ ಮೇಲಕ್ಕೇರಿ ಹೋದನು. ಅವರು ಇದನ್ನು ನೋಡುತ್ತಲೇ ನೆಲದ ಮೇಲೆ ಬೋರಳ ಬಿದ್ದರು. ದೇವರಿಗೆ ಸ್ತೋತ್ರವಾಗಲಿ. ಯಜ್ಞವನ್ನು ಅರ್ಪಿಸ್ತಾ ಇದ್ದ, ಆದರೆ ಅದನ್ನು ತಿನ್ನಲಿಲ್ಲ. ಆ ಬೆಂಕಿಯ ಹೊಗೆ ಹೋಗುವಾಗ ಅದರ ಜೊತೆಯಲ್ಲೇ ಏನ್ ಮಾಡದ, ಈ ದೂತ ಆಕಾಶಕ್ಕೆ ಏರಿ ಹೋದ. ಆಗ ಇವರಿಗೆ ಗೊತ್ತಾಯ್ತು, ಇವನು ನಿಜವಾಗಿ ದೇವರೇ ಅವತಾರ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿದ್ದು ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ಓದುತ್ತೇವೆ, ದೇವರಿಂದ ಆರಿಸಿಕೊಂಡವರ ದೇವ ಜನರ ಪ್ರಾರ್ಥನೆಯು ಇವತ್ತು ಏನಾಗ್ತದೆ, ಯಜ್ಞವನ್ನು ಅರ್ಪಿಸ್ತಿರುವಾಗ ಧೂಪದ ಹೊಗೆಯೊಂದಿಗೆ ಆಗ ಮೇಲಕ್ಕೇರಿ ಹೋಗ್ತಿತ್ತಂತೆ ಪರಲೋಕಕ್ಕೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದೊಂದು ಕಡೆಗೆ ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ತಾರೆ, ಜ್ಯೋತಿಯನ್ನ ಬೆಳಗಿ ಊದುಗಡ್ಡಿಯನ್ನ ಹೊತ್ತಿಸಿಡುತ್ತಾರೆ. ಜ್ಯೋತಿ ಅಂದ್ರೆ ಅದು ದೇವರಲ್ಲ, ಅಂದ್ರೆ ಬೆಂಕಿಯ ರೂಪದಲ್ಲಿ ದೇವರು ಭೂಲೋಕಕ್ಕೆ ಇಳಿದು ಬಂದ. ಅಂದ್ರೆ ನೋಡಿ, ಮಳೆಗಾಲದಲ್ಲಿ ಗುಡುಗು ಸಿಡಿಲು ಜೋರಾಗಿ ಗುಡುಗು ಬಡದಾಗ ಸಿಡಿಲು ಬೆಂಕಿ ರೂಪದಲ್ಲಿ ಭೂಮಿಗೆ ಬರ್ತದೆ. ಇದುವೇ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಿಮೋಚನಾ ಕಾಂಡದಲ್ಲಿ ಕೂಡ ನೋಡುವಾಗ ಬೆಂಕಿಯ ಒಳಗಿಂದ ಮೋಶೆಯನ್ನು ಮೋಶೆ ಅಂತ ದೇವರು ಕರೆದರು. ಆಗ ಮೋಶೆ ನೋಡುವಾಗ ಬೆಂಕಿಯ ಮಧ್ಯದಲ್ಲಿ ಒಬ್ಬ ಮನುಷ್ಯ ಕುಮಾರನು ತಿರುಗಾಡುವುದನ್ನ ಕಾಣ್ತಾ ಇದ್ದಾನೆ. ಇದುವೇ ಇವತ್ತು ಗುಡುಗು ಸಿಡಿಲು ಭೂಮಿಗೆ ಬರುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಬೆಳಕಾಗಿದ್ದಾನೆ, ದೇವರು ಬೆಂಕಿ ರೂಪವಾಗಿದ್ದಾನೆ. ಅದೊಂದು ಚಿಹ್ನೆಯಾಗಿದೆ. ದೀಪ, ಊದುಗಡ್ಡಿ ಹಳೆ ಮೊದಲು 2025 ವರ್ಷದ ಹಿಂದೆ ಯಜ್ಞವನ್ನು ಅರ್ಪಿಸ್ತಾ ಇದ್ರು. ಅದುವೇ ಇವತ್ತು ಊದುಗಡ್ಡಿಯಾಗಿ ಬದಲಾಗಿದ್ದು. ಅದನ್ನು ಹೇಳ್ಬೇಕಾದ್ರೆ ಬಹಳ ವಿಷಯ ಬೇಕಾಗ್ತದೆ. ಅದನ್ನು ಮುಂದಿನ ದಿವಸಗಳಲ್ಲಿ ನೋಡಿಕೊಳ್ಳೋಣ. ಹಾಗೆ ಇವತ್ತು ಪ್ರಾರ್ಥನೆ ಮಾಡುವಾಗ ಅನೇಕರು ಜ್ಯೋತಿ ಹೊತ್ತಿಸೋದು, ಊದುಗಡ್ಡಿ ಹೊತ್ತಿಸುವುದು ಇದು ಒಂದು ಚಿಹ್ನೆಯಾಗಿದೆ. ಇದು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಇದೆ. ದೇವರು ಆರಿಸಿಕೊಂಡವರ ಪ್ರಾರ್ಥನೆ, ದೇವರು ಆದುಕೊಂಡವರ ಪ್ರಾರ್ಥನೆ ಈ ಊದುಗಡ್ಡಿ, ಈ ಹೊಗೆಯ ಮೂಲಕ ಏನಾಗ್ತದೆ, ಅಲ್ಲಿಗೆ ಪರಲೋಕಕ್ಕೆ ಏರಿ ಹೋಗ್ತದೆ ಅಂತ ದೇವರ ನಮಗೆ ಸ್ತೋತ್ರ. ಆದರೆ ಇದು ಇವತ್ತು ನಾವು ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಕೂಡ ದೇವರಿಗೆ ಮುಟ್ಟುತ್ತದೆ ಅಂತ. ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದೋಗಿದೆ. ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಈಗಲೂ ಕೂಡ ಕೆಲವರು ಮಾಡ್ತಾರೆ ಇದ್ದಾರೆ. ಅದು ಅವಶ್ಯವಿಲ್ಲ, ಮಾಡಿದರೆ ಮಾಡಬಹುದು, ಬಿಟ್ರೆ ಬಿಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 21ನೇ ವಚನ, ಯೆಹೋವನ ದೂತನು ಮಾನೋಹನಿಗೂ ಅವನ ಹೆಂಡತಿಗೂ ತಿರುಗಿ ಕಾಣಲಿಲ್ಲ. ಆಗ ಮಾನೋಹನನು ಆತನು ಯೆಹೋವನ ದೂತನೆಂದು ತಿಳಿದು ತನ್ನ ಹೆಂಡತಿಗೆ, ನಾವು ಸಾಯಬೇಕು, ದೇವರನ್ನು ಕಣ್ಣಾರೆ ಕಂಡವೆಲ್ಲ ಅನ್ನಲು ಆಕೆ ಅವನಿಗೆ, ಯೆಹೋವನು ನಮ್ಮನ್ನು ಕೊಲ್ಲಬೇಕೆಂದಿದ್ದರೆ ಆತನನ್ನು ನಮ್ಮ ಕೈಯಿಂದ ಯಜ್ಞವನ್ನು ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದಿಲ್ಲ, ಈಗ ಇವುಗಳನ್ನೆಲ್ಲ ನಮಗೆ ತೋರಿಸುತ್ತಿದ್ದಿಲ್ಲ, ಹೇಳುತ್ತಿದ್ದಿಲ್ಲ ಅಂದಳು. ಅಯ್ಯೋ, ನಾವು ನಿಜವಾಗಿ ಸಾಯ್ಬೇಕಪ್ಪ, ದೇವರನ್ನು ಕಣ್ಣಾರೆ ಕಂಡೇವಲ್ಲ ಅಂತ. ಹಾಗೆ ಇವತ್ತು ಕೂಡ ಒಂದೊಂದ್ಸಲ ದೇವರು ಯಾವ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಯಾರ್ಯಾರ ರೂಪದಲ್ಲಿ ಕೂಡ ನಾವು ಒಂದೊಂದು ಹಾಡನ್ನ ಕೇಳ್ತೇವೆ. ಇವತ್ತು ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯ ಪ್ರಕಾರ ಶಿವನು ಭಿಕ್ಷೆ ಬೇಡಿ ಬಂದಾನೆ, ಬರ್ತಾ ಇದ್ದಾನೆ ಅಂತೇಳಿ ಯಾವ ರೂಪದಲ್ಲಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಹಾಗೆ ನನ್ನ ಸಹೋದರ ಸಹೋದರಿಗೆ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಸರಿಯಾದ ಮಾತುಗಳನ್ನ ತಿಳಿಸುವಾಗ ಅಂಥವರ ಮಾತನ್ನು ಕೇಳಲೇಬೇಕು. ಅಂಥವರನ್ನು ಹೀಯಾಳಿಸುವುದು ಮಾಡುವುದು ಯಾವಾಗಲೂ ಮಾಡಬಾರದು. ಉದಾಹರಣೆಗೆ ಮಿರಿಯಾಮಳು ಮೋಶೆಯನ್ನು ದೂಷಣೆ ಮಾಡಿದಾಗ ಮೈಯಲ್ಲಿ ಇಡೀ ಏನಾಯ್ತು, ಬಿಳುಪು ಪಾಂಡು ಹಿಡಿಯಿತು, ಚರ್ಮ ಪೂರ್ತಿ ಕರಗಿ ಹೋಯಿತು, ಕೊಳೆತು ಹೋಯಿತು. ಹಾಗೆ ದೇವರು ಆದುಕೊಂಡವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೀಯಾಳಿಸಬಾರದು. ಖಂಡಿತವಾಗಿಯೂ ಶಿಕ್ಷೆ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಇವತ್ತು ದೇವರು ಆದುಕೊಂಡವರ ಮನುಷ್ಯರ ಮೂಲಕ ಸತ್ಯ ಸುವಾರ್ತೆಯನ್ನು, ಸರಿಯಾದ ವಿಚಾರವನ್ನ ತಿಳಿಸುವವರಾಗಿದ್ದಾರೆ. ಒಂದು ವೇಳೆ ಕನಸಿನಲ್ಲಿ ಯಾವ ರೀತಿಯಲ್ಲಿ ಆದರೂ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಬಹಳ ಎಚ್ಚರವಾಗಿರಬೇಕು. 24ನೇ ವಚನ,
ಆ ಸ್ತ್ರೀ ಮಗನನ್ನು ಹೆತ್ತು ಅವನಿಗೆ ಸಂಸೋನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು, ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಇದಲ್ಲದೆ ಅವನು ದುರ್ಗಕ್ಕೂ ಎಷ್ಟೋಮೇಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸ ಹತ್ತಿತ್ತು. ನೋಡಿ, ಗರ್ಭವತಿ ಆದಳು, ಅವಳು ಹೆತ್ತಳು, ಆ ಹುಡುಗನಿಗೆ ಸಂಸೋನ ಎಂದು ಹೆಸರಿಟ್ಟರು. ಕಡೆಗೆ ದೇವರ ಆತ್ಮವು ಆ ಹುಡುಗನೊಂದಿಗೆ ಇತ್ತು. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ ಬೆಳೆದಾಗಲೆಲ್ಲ ಆ ಸಂಸೋನನ ಆತ್ಮವನ್ನು ಪ್ರೇರೇಪಿಸುತ್ತಿತ್ತು. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರು ಯಾರನ್ನು ತಾಯಿ ಗರ್ಭದಿಂದ ಆರಿಸಿಕೊಳ್ತಾರೋ ಅವರಿಗೆ ಅವರು ದ್ರಾಕ್ಷಾರಸ, ಮದ್ಯ ಯಾವುದು ಕುಡಿಯೋದಿಲ್ಲ, ಅಶುದ್ಧವಾದುದನ್ನು ಯಾವುದು ಮುಟ್ಟೋದಿಲ್ಲ. ಪ್ರಾಪಂಚಿಕ ವಿಷಯದಲ್ಲಿ ಕೂಡ ಪ್ರಪಂಚದಲ್ಲಿ ಜೀವಿಸುವಾಗಲೂ ಅಂಥವರನ್ನು ಕೂಡ ದೇವರು ಯಾರನ್ನು ಕರೆಯುತ್ತಾರೋ ಅವರನ್ನು ಎಲ್ಲ ಕಷ್ಟ, ಸಂಕಟ, ದುಃಖ, ಕೆಟ್ಟತನಗಳಿಂದ ಬಿಡುಗಡೆ ಮಾಡ್ತಾರೆ. ಕೆಟ್ಟ ವಿಚಾರಕ್ಕೂ ಕೂಡ ಹೋಗುವುದಿಲ್ಲ. ಆ ದೇವರಿಂದ ಯಾರು ಆಯ್ಕೆಗೊಂಡಿರ್ತಾರೆ ಅವರೊಂದಿಗೆ ದೇವರು ಹೀಗೆ ಮಾತಾಡು, ಹೀಗೆ ಹೋಗು, ಇಂಥಲ್ಲಿಗೆ ಬಾ, ಹೀಗೆ ಮಾಡು ಅಂತೇಳಿ ಮುಂದೆ ಮುಂದೆ ಜ್ಞಾನ ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಂಥವರು ಹೀಗಿರುವಾಗ ಬಹಳ ಎಚ್ಚರವಾಗಿರಬೇಕು. ಸಂಪೂರ್ಣ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಡೆಯವರಾಗಿರಬೇಕು. ಅವರಿಗೆ ಕನಸಿನ ಮೂಲಕ ಮಾತಾಡ್ಬೋದು, ಜ್ಞಾನದ ಮೂಲಕ ಮಾತನಾಡಬಹುದು. ಪ್ರತಿಯೊಂದು ಅವರ ಜೀವಿತದಲ್ಲಿ ಹೀಗೆ ಮಾಡು, ಹೀಗೆ ಮಾಡು ಅಂತ ದರ್ಶನವಾಗಬಹುದು ಜ್ಞಾನದ ಮೂಲಕ. ಅಂಥವರು ಬಹಳ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ತಿಳಿಸಿದಂಥ ವಾಕ್ಯಗಳನ್ನು ಅಥವಾ ಯಾವಾಗಲೂ ತಿಳಿಸುವಂಥ ವಾಕ್ಯಗಳನ್ನು ಚೆನ್ನಾಗಿ ಕೇಳಿ ತಿಳಿದುಕೊಳ್ಳಲು, ಅದಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿಮ್ಮಿಂದಲೇ ಜ್ಞಾನ ಹೊರತು ಯಾರಿಂದಲೂ ಜ್ಞಾನ ಇರುವುದಿಲ್ಲ ಸ್ವಾಮಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಚೆನ್ನಾಗಿ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಇತರರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿ ಅದಕ್ಕೆ ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಪಾಪಿಯಾದ ನನ್ನನ್ನು ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನು ಎಬ್ಬಿಸಿ ನಿಲ್ಲಿಸಿ 30 ವರ್ಷದಿಂದ ನಿಮ್ಮ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಜೀವಿತದಲ್ಲಿ ಮಾಡುತ್ತಿರುವ ದೊಡ್ಡ ಉಪಕಾರಗಳಿಗಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.